ಸಂಕ್ರಾಂತಿ ಹಬ್ಬವನ್ನು ಶಿವಮೊಗ್ಗದ ಸಂಚಾರಿ ಪೊಲೀಸರು ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸಿಹಿ ಹಂಚಿದ್ದಾರೆ. ಜೊತೆಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಸಹ ಮೂಡಿಸಿದ್ದಾರೆ. ಶಿವಮೊಗ್ಗ ನಗರದ ಅಶೋಕ ಸರ್ಕಲ್, ಶಿವಪ್ಪನಾಯಕ ಸರ್ಕಲ್ನಲ್ಲಿ ವಾಹನ ಸವಾರರಿಗೆ ಎಳ್ಳು ಬೆಲ್ಲ ಹಂಚಿದ್ರು. ಈ ಮೂಲಕ ವಿನೂತನವಾಗಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಸಂಚಾರಿ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟರು, ಜಾಗೃತಿಯನ್ನು ಮೂಡಿಸಿದರು. ಯಾವ ಸರ್ಕಲಲ್ಲಿ ಇರೋಲ್ಲ, ಬೇರೆ ಕೆಲಸದಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಅದು ನಮಗೆ ಖುಷಿ ಸಂಗತಿ ಅಂತ ಹೇಳಿ ಆಮೇಲೆ ನಿಲ್ಲಿಸಿ ಒಂದು ವಿಶೇಷ ಮಾಡೋಣ ಅಂತ ನಿಲ್ಲಿಸಿದ್ದೀಗ. ಆಮೇಲೆ ಎರಡನೇದಾಗಿ ಈ ಥರ ಹೆಲ್ಮೆಟ್ ಹಾಕೋತಿದ್ರೆ ಏನೈತಿಲ್ಲ, ವರ್ಷನೂ ನಾವು ಎಲ್ಲ ಹಬ್ಬಗಳನ್ನ ನೋಡ್ಬೋದು. ಸುಖ, ಸಂಭ್ರಮ, ಶಾಂತಿಯಿಂದ ಏನೈತಿಲ್ಲ ಒಂದು ಹಬ್ಬಗಳನ್ನು ಆಚರಿಸ್ಬೋದು. ಕರೆಕ್ಟಾ? ಏನೈತಿಲ್ಲ ಈ ಹಬ್ಬ ಹರಿದಿನ ಅಂದರೆ ಎಲ್ಲ ದಿನವೂ ಏನೈತಿಲ್ಲ ಹೆಲ್ಮೆಟು, ಲೈಸೆನ್ಸು, ಹಾಗೆ DL ಇವನ್ನೆಲ್ಲ ಸಂಚಾರಿ ನಿಯಮಗಳನ್ನು ಇರುತ್ತಲ್ಲ ಪಾಲಿಸ್ತಾ ಹಬ್ಬಗಳನ್ನು ಆಚರಿಸೋಣ. ಹಾಗೆ ನಮ್ಮ ಕುಟುಂಬದೊಂದಿಗೆ ಏನೈತಿಲ್ಲ ಸಂತೋಷವಾಗಿ ಜೀವಿಸೋಣ ಅಂತೇಳಿ ನಮಗೆಲ್ಲ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಈಗ ನಮ್ಮ ಸಾಹೇಬರು ಮಾತಾಡ್ತಾರೆ. ಹಾಗೆ ಏನೈತಿಲ್ಲ ನಮ್ಮ ಕಡೆಯಿಂದ ಎಳ್ಳು ಬೆಳೆ ಕೊಡ್ತೀವಿ. ಎಲ್ಲರಿಗೂ ಏನೈತಿಲ್ಲ ಭಗವಂತ ಸುಖ ಮತ್ತು ಕರುಣಿಸಲಿ. ಎಲ್ಲರಿಗೂ ನಮಸ್ಕಾರ. ಬಹುಶಃ ನಾನು ಕಂಡಂಗೆ 40 ವರ್ಷಗಳ ಇಂದ ನಾನು ಶಿವಮೊಗ್ಗ ನಗರದಲ್ಲಿ ವಾಸವಾಗಿದ್ದೇನೆ. ಆದರೆ ಈ ಥರವಾದಂಥ ಒಂದು ಸಂಕ್ರಾಂತಿ ಶುಭಾಶಯಗಳನ್ನು ನಮ್ಮ ರಕ್ಷಣಾ ಇಲಾಖೆಯವರು ನೀಡ್ತಾರೆ ಅನ್ನೋದು ಬಹಳ ಸಂತೋಷದ ವಿಚಾರ. ಯಾಕಂದರೆ ಇದುವರೆಗೆ ಯಾರೂ ಈ ಥರ ಮಾಡಿಲ್ಲ. ನಮ್ಮನ್ನೆಲ್ಲ ನೋಡಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾರೆ. ಆಮೇಲೆ DL ಪ್ರತಿಯೊಂದು ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಅವರು ಈ ಹಬ್ಬವನ್ನು ಸಂತೋಷವಾಗಿ ನಾವೆಲ್ಲರೂ ಆಚರಿಸಬೇಕು ಅಂತೇಳಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದೊಂದು ವಿಶೇಷವಾದಂಥ ಸಂಕ್ರಾಂತಿ ಆಚರಣೆ. ಪೊಲೀಸರು ತಮ್ಮ ಕರ್ತವ್ಯದಲ್ಲಿಯೇ ಸಂಕ್ರಾಂತಿಯನ್ನು ಆಚರಣೆ ಮಾಡಿದ್ದಾರೆ ಮತ್ತು ಕರ್ತವ್ಯವನ್ನು ಅಲ್ಲಿ ಸ್ಪಷ್ಟವಾಗಿ ಅದನ್ನು ನಿರ್ವಹಣೆಯೂ ಸಹ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬ ಆಗಲಿ, ಯಾವುದೇ ಹಬ್ಬ ಆಗಲಿ, ಹಬ್ಬದಲ್ಲಿ ಸಂಭ್ರಮ ಇರಬೇಕು ಅಂತಂದರೆ ಸುರಕ್ಷತೆ ಬಹಳ ಮುಖ್ಯ. ಸ್ವಯಂ ಸುರಕ್ಷತೆ ಇನ್ನೂ ಬಹಳ ಮುಖ್ಯ. ಅದರಲ್ಲೂ ರಸ್ತೆಗಳಲ್ಲಿ ಓಡಾಡುವಾಗ ಸುರಕ್ಷತೆ ಇನ್ನೂ ಅತಿ ಮುಖ್ಯ. ಹಾಗಾಗಿ ಹೆಲ್ಮೆಟ್ ಕಡ್ಡಾಯ, ಹೆಲ್ಮೆಟನ್ನು ಯಾವಾಗಲೂ ಧರಿಸಬೇಕು ಅನ್ನುವಂಥ ಜಾಗೃತಿಯನ್ನು ಮೂಡಿಸಿದ್ದಾರೆ. ಜೊತೆಗೆ DL ಇರಬೇಕು, ಬೇರೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಶಿವಮೊಗ್ಗದ ಸಂಚಾರಿ ಪೊಲೀಸರು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ, ಸಿಹಿಯನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ ಈ ಜಾಗೃತಿಯನ್ನು ಸಹ ಹಂಚಿದ್ದಾರೆ. ಇದೊಂದು ಬಹಳ ವಿನೂತನವಾದಂಥ ಒಂದು ಸಂಕ್ರಾಂತಿ ಆಚರಣೆಯಾಗಿದೆ. ಪೊಲೀಸರು ಸಾರ್ವಜನಿಕರಿಗೆ ಎಳ್ಳು ಬೆಲ್ಲವನ್ನು ನೀಡುವ ಮೂಲಕ ಸಂಚಾರ ಸುರಕ್ಷತೆಯ ಪಾಲನೆಯ ಅಗತ್ಯವನ್ನು ಸಹ ತಿಳಿಸಿದ್ದಾರೆ. ಈ ಒಂದು ಎಲ್ಲ ನಿಲ್ಲಿಸಿರೋದು ಉದ್ದೇಶ ಏನಂತ ಏನಂತಂದ್ರೆ ಈಗ ಹಬ್ಬದ ದಿನ ನಮ್ಮ ಪೊಲೀಸರು ಯಾವ ಸರ್ಕಲಲ್ಲಿ ಇರೋಲ್ಲ, ಬೇರೆ ಕೆಲಸದಲ್ಲಿ